ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಜೈ ಹಿಂದ್. ಏನಪ್ಪ ವಿಷಯ ಅಂತ ಹೇಳಿದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅದ್ರಾಗ ಒಂದು ಸ್ವಲ್ಪ ಕಾಮೆಂಟ್ಸ್ ಬಂದಿತ್ತು. ಸರ್ ಮೆಡಿಕಲ್ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿ, ಮೆಡಿಕಲ್ ಬಗ್ಗೆ ಭಾಳ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ. ಓಕೆ, ಮಾಡೋಣ, ಮೆಡಿಕಲ್ ಬಗ್ಗೆನೇ ಒಂದು ಸ್ವಲ್ಪ ಮಾತುಕತೆ ಮಾಡೋಣ. ಯಾವ ರೀತಿ ಮೆಡಿಕಲ್ ಮಾಡ್ತಾರೆ ಡಾಕ್ಟರ್ಸ್ ಅಂತ ಹೇಳಿ, ಅಂದರೆ ನಿಮ್ಮ ಮೆಡಿಕಲ್ ಹೋಗ್ತೀರಾ, ಹೋದಾಗ ನಿಮ್ಮ ಮೆಡಿಕಲ್ ಒಳಗೆ ಯಾವ ರೀತಿ ಮೆಡಿಕಲ್ ಆಗತ್ತೆ, ಪ್ರಾಬ್ಲಮ್ಸ್ ಯಾವ ರೀತಿ ಸೊಲ್ಯೂಷನ್ಗೆ ಯಾವ ರೀತಿ ಪಾಯಿಂಟ್ ಕೊಡ್ತಾರ ಅಥವಾ ರಿಜೆಕ್ಟೇ ಮಾಡಿ ಹೋಗಿತಾರಾ ಅಂತ ಹೇಳಿ ಕ್ವಶನ್ಸು ಇದೆ. ಎಲ್ಲ ಸೊಲ್ಯೂಷನ್ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ಕೊಂಡ್ಬಿಡಿ. ಚೆನ್ನಾಗಿ ಅಂದರೆ ವಿಡಿಯೋ ಲೈಕ್ ಆದರೆ ಒಂದು ಸ್ವಲ್ಪ ಲೈಕನ್ನು ಕೊಡಿ. ಏನೋ ಪ್ರಾಬ್ಲಮ್ಸ್ ಇರಲಿ, ನಿಮ್ದು ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಬಂದು ಇನ್ಸ್ಟಾಗ್ರಾಮ್ ಒಳಗೆ DM ಮಾಡಿ. ಇಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮದು ಏನಾದರೂ ನಾರ್ಮಲ್ ಪ್ರಾಬ್ಲಮ್ ಇದೆ ನಡೆಯುತ್ತೆ ಸರ್ ಅಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ ಒಳಗೆ ಕಾಮೆಂಟ್ ಹಾಕಿ. ಓಕೆನಾ? ವಿಡಿಯೋ ಲಾಂಗ್ ಹೋಗುತ್ತೆ, ಅದ್ರ ಸಮ ಡೈರೆಕ್ಟ್ ಒಮ್ಮೆ ಮಾತಾಡ್ಬಿಡ್ತೇನೆ. ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಡೀಪ್ಲಿ ಮಾತಾಡಬೇಕಪ್ಪ ಅಂತ ಹೇಳಿದ್ರೆ DM ಮಾಡಿ. ಓಕೆ, ನೋಡಿ, ಫಸ್ಟ್ನಿಂದ ಮ್ಯಾಗಿಂದ ಕೆಳಗಿನ ಮಟ್ಟ ಬರೋಣ. ಅಂದರೆ ಬಾಡಿ ಪೂರ್ತಿ ನಿಮ್ದು ಚೆಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೋಗ್ತೀರಾ, ಹೋದ ಕೂಡಲೇ ನಿಮಗೆ 10 ಜನ ಕುಂದರ್ಸಿರ್ತಾರಪ್ಪ ಅಂತ ಹೇಳಿದ್ರೆ 10 ಜನ ಕುಂದರ್ಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ 10 ಜನಕ್ಕೆ ಪಾಸ್ ಮಾಡೋಕೆ ಅವರಿಗೂ ಅಂದರೆ ಸ್ಟಾರ್ ಹಚ್ಕೊಂಡು ಬಂದಿರ್ತಾರಲ್ಲ ಡಾಕ್ಟರ್ಸ್, ಅವರಿಗೂ ಕನ್ಫ್ಯೂಸ್ ಆಗಿಬಿಡುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಾನು 10 ಹೆಂಗೆ ಮತ್ಲಬ್ ಅಂದ್ರೆ ಹೆಂಗೆ ಫಿಟ್ ಆಗ್ತಾರೆ ಇವ್ರು, ಏನೂ ಪ್ರಾಬ್ಲಮ್ ಇರಂಗಿಲ್ಲ ಇವ್ರಿಗೆ ಅಂತ ಅನಿಸ್ಬಿಡುತ್ತೆ. ಅವ್ರಿಗೆ ಅವ್ರ ಮೇಲೆ ಅವರಿಗೂ ಇದಾಗ್ಬಿಡುತ್ತೆ. ಯಾರಾದರೂ ಒಮ್ಮೆ ಚೆಕ್ ಮಾಡ್ತಾರಲ್ಲ, ಏನೋ ಇಷ್ಟು ಜನ ಒಂದು 20 ಜನಕ್ಕೆ ಚೆಕ್ ಮಾಡ್ಯಾರ ಅಂತ ಹೇಳಿದ್ರೆ 20 ಜನದೊಳಗೆ 20 ಜನ ಹೆಂಗೆ ಫಿಟ್ ಆಗ್ತಾರೆ, ಅದು ಫೋಸ್ ಒಳಗೆ ಹೆಂಗೆ ಫಿಟ್ ಆಗ್ತಾರೆ, ಅವ್ರ ತಲೆಗೂ ಇರುತ್ತೆ, ಅವ್ರೇನು ಹುಚ್ಚಿರಲ್ಲ. ಅದಕ್ಕೆ ಏನಂತ ಹೇಳಿದ್ರೆ ಒಬ್ಬೊಬ್ರ ಪ್ರಾಬ್ಲಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಕಣ್ಣಾಗ ನೋಡ್ರಿ, ಕಣ್ಣಿನ ಪ್ರಾಬ್ಲಮ್ ಒಳಗೆ ಡೈರೆಕ್ಟ್ ರಿಜೆಕ್ಟ್ ಅದ, ಪಾಯಿಂಟ್ ಯಾವುದು ಕೊಡಂಗಿಲ್ಲ ನಿಮಗೆ. ಫಸ್ಟ್ ಆಫ್ ಆಲ್ ಕಣ್ಣು ಪ್ರಾಬ್ಲಮ್ ಒಳಗೆ ಪಾಯಿಂಟ್ ಕೊಡೋಂಗಿಲ್ಲ, ಡೈರೆಕ್ಟ್ ರಿಜೆಕ್ಟ್ ಕೊಡ್ತಾರೆ. 6x6 6x9 ಇರಬೇಕು. ಅದು ಯಾವ ರೀತಿ ಇರಬೇಕಪ್ಪ ಅಂತ ಹೇಳಿದರೆ 6 ಮೀಟರ್ಸು ನಿಂತ್ಕೊಂಡು ನಿಮಗೆ ಒಂದು ಚೆಕ್ ಹಿಂಗೆ ಕಣ್ಣು ಮುಚ್ತಾರೆ, ಒಂದು ಇದರಿಂದ ಕಣ್ಣು ಮುಚ್ಚಿ ಪಾಯಿಂಟ್ ಅಪ್ ಮಾಡ್ತಾರೆ, ನಂಬರ್ಸನ್ನು ಪಾಯಿಂಟ್ ಮಾಡ್ತಾರೆ. 6x6 6 ಮೀಟರಿಂದ ನೀವು ನೋಡಬೇಕಾಗತ್ತೆ, ಅದನ್ನು ಹೇಳಬೇಕಾಗತ್ತೆ. ಓಕೆನಾ? ಅದು ಚಾರ್ಟಿಂದ ಏನಾದರೂ ಪ್ರಾಬ್ಲಮ್ ಅಂದರೆ ಇದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂಥೇಳಿ DM ಒಳಗೆ ಬನ್ನಿ, ಅದರ ಬಗ್ಗೆ ಮಾತಾಡೋಣ. ಓಕೆ, ಸೆಕೆಂಡ್ ಒನ್ ಯಾವ ರೀತಿಯಪ್ಪ ಅಂತ ಹೇಳಿದರೆ, ಮೂಗಿಂದ ಏನಪ್ಪ ಅಂತ ಹೇಳಿದರೆ DNS ಪಾಯಿಂಟ್ ಕೊಡ್ತಾರೆ ನಿಮಗೆ. DNS ಪಾಯಿಂಟ್ ಕೊಡ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಒಬ್ಬೊಬ್ಬರದ ಇದು ಮೂಗಿಂದ ಏನು ಇದು ಇರುತ್ತೆ, ಏನು ಹಡ್ಡಿ ಏನಿರುತ್ತೆ, ಹಡ್ಡಿ ಅಂದರೆ ಏನು ಮೂಳಿ ಒಬ್ಬೊಬ್ಬರದ ಟೇಡ ಮೇಡ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಈ ರೀತಿ ಇರುತ್ತೆ. ಒಬ್ಬೊಬ್ಬರದ್ದು ಏನಪ್ಪ ಅಂತ ಹೇಳಿದ್ರೆ ಅಲ್ಲೇ ಮಾಂಸಖಂಡ ಬೆಳೆದಿರುತ್ತೆ. ಅಂಥವ್ರಿಗೆ ರಿಜೆಕ್ಟ್ ಮಾಡ್ತಾರಾ? ಇಲ್ಲ, ರಿಜೆಕ್ಟ್ ಮಾಡೋದಿಲ್ಲ. ನಿಮಗೊಂದು ಪಾಯಿಂಟ್ ಕೊಡ್ತಾರೆ, ಪಾಯಿಂಟ್ ಕೊಟ್ಟು ರೀಮೆಡಿಕಲ್ ಮಾಡ್ತಾರೆ. ರೀಮೆಡಿಕಲ್ ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಕೊಡೋಂಗಿಲ್ಲ. ರೀಮೆಡಿಕಲ್ ಒಳಗೆ ನೆಕ್ಸ್ಟ್ ಡೇ ಇಲ್ಲ 2 ದಿನ ಬಿಟ್ಟು ಆವಾಗಲೇ ಮಾಡ್ತಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಒಳಗೆ ಟೈಮ್ ಕೊಡ್ತಾರಾ? ಪಕ್ಕಾ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಒಳಗೆ ಟೈಮ್ ಸಿಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತೈತಿ, ಅವ್ರೇನು ಹುಚ್ಚರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಈ ಡಾಕ್ಯುಮೆಂಟ್ ಆಗಬೇಕಪ್ಪ ಅಂತ ಹೇಳಿದ್ರೆ ಇಷ್ಟು ಟೈಮ್ ಬೇಕಾಗತ್ತೆ. ಅವ್ರಿಗೆ ಇಷ್ಟು ಟೈಮ್ ತೊಗೊಳ್ಳಿ ಅಂತೇಳಿ 2 ತಿಂಗಳಾನೋ ಅಥವಾ 15 ದಿನಾನೋ ಅಥವಾ 1 ತಿಂಗಳಾನೋ ಟೈಮ್ ಕೊಡ್ತಾರೆ ನಿಮಗೆ. ಡಾಕ್ಯುಮೆಂಟ್ ನೀವು ಸರಿ ಮಾಡ್ಕೋಬೋದು. ಬಟ್ ಮೆಡಿಕಲ್ ಒಳಗೆ ಯಾವುದೇ ಟೈಮ್ ಸಿಗೋದಿಲ್ಲ ನಿಮಗೆ. ಓಕೆನಾ? ಏನಪ್ಪ ಅಂತ ಹೇಳಿದ್ರೆ DNS ಪ್ರಾಬ್ಲಮ್, ಇದು ಪಾಯಿಂಟ್ ಕೊಡ್ತಾರೆ. ನೆಕ್ಸ್ಟ್ ಡೇ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಚೆಕ್ ಆಗುತ್ತೆ, ರೀಚೆಕ್ ಆಗುತ್ತೆ. ಅದರೊಳಗೂ ನಿಮ್ದು ಏನಾದರೂ ಪ್ರಾಬ್ಲಮ್ ಮೇಜರ್ ಅಂದ್ರೆ ಮೈನರ್ ಮೇಜರ್ ಪ್ರಾಬ್ಲಮ್ ಇತ್ತಪ್ಪ ಅಂತ ಹೇಳಿದ್ರೆ ಅದನ್ನು ನಿಮಗೆ ರಿಜೆಕ್ಟ್ ಮಾಡ್ತಾರೆ. ಓಕೆನಾ? ರಿಜೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ರೆ ನಿಮ್ಮ ಕಿವಿ ಒಳಗೆ ಭಾಳ ಹುಡುಗರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕಿವಿನ ಕ್ಲೀನ್ ಮಾಡಿಸ್ಕೊಂಡೇ ಹೋಗಿರೋಗಿಲ್ಲ ಮೆಡಿಕಲ್ ಒಳಗೆ. ಭಾಳ ಜನ ನಾವು ಸೆಲೆಕ್ಷನ್ ಅಂದರೆ ನಾವು ಹೋಗಿ ಅಲ್ಲಿ ನಿಂತು ನಾವು ಮೆಡಿಕಲ್ ಮಾಡೋಬೇಕಾದ್ರೆ ಎಷ್ಟು ಜನ ಹೊರಗೆ ಹೋಗ್ತಿದ್ರಂದರೆ, ಎಷ್ಟು ಜನ ಅಂದರೆ ಕಿವಿನ ಕ್ಲೀನ್ ಇಟ್ಕೊಳಂಗಿಲ್ರಿ. ಅವ್ರ ಕಿವಿನ ಕ್ಲೀನ್ ಇಟ್ಕೊಳಂಗಿಲ್ಲ. ಇನ್ನು ಬೇರೆದವ್ರು ಉಸಾಬ್ರಿ ಮಾತಾಡಕ್ಕೆ ಹೋಗ್ತಾರೆ. ಅವ್ರು ಕ್ಲೀನ್ ಅಂದ್ರೆ ಅವ್ರ ಕಿವಿನ ಕ್ಲೀನ್ ಇಟ್ಕೊಂಡು ಹೋಗಿಲ್ಲ. ಮೆಡಿಕಲ್ ಆಗೋಬೇಕಾದ್ರೆ ಒಂದು ಸ್ವಲ್ಪ ಕಿವಿನ ತೊಳಸ್ಕೊಂಡು ಹೋಗ್ರಿ, ಡಾಕ್ಟರ್ಸ್ ಕಡೆ ಹೋಗ್ರಿ, ಒಂದು ಸ್ವಲ್ಪ ಕಿವಿನ ಕ್ಲೀನ್ ಮಾಡಿಸ್ಕೊಂಡು ಹೋಗ್ರಿ. ಒಬ್ಬೊಬ್ಬರು ಪರ್ದೆ ಹರಿದಿರುತ್ತೆ, ಅಂಥವ್ರಿಗೆ ಸೆಲೆಕ್ಷನ್ ಮಾಡೋಂಗಿಲ್ಲ. ಏನಾದರೂ ನಾರ್ಮಲ್ ಇದ್ರೆ ಅಂದರೆ ಕ್ಲೀನ್ ಮಾಡ್ಕೊಂಡು ಹೋಗ್ರಿ. ಓಕೆನಾ? ಅದಕ್ಕೇನೋ ವ್ಯಾಕ್ಸ್ ಅದ್ರ ಬಗ್ಗೆ ಏನೋ ನಿಮಗೆ ರಿಜೆಕ್ಟ್ ಮಾಡೋದಿಲ್ಲ. ಪಾಯಿಂಟ್ ಬರೆದು ಕೊಡ್ತಾರೆ, ನೆಕ್ಸ್ಟ್ ಡೇ ನಿಮ್ಗೆ ಕವರ್ ಆಗುತ್ತೆ. ಓಕೆನಾ? ಇದರದಾಯ್ತು. ಹಲ್ಲು ಭಾಳ ಜನದ್ದು ಒಬ್ಬೊಬ್ರದ್ದು ನಮ್ಮ ಹುಡುಗರು ಹೊಟ್ಟಿಗೆ ಹೇಲ್ ತಿನ್ನೋ ಕೆಲಸ ಮಾಡಿರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಬೈಕ್ ಮೇಲಿಂದ ಬೀಳೋದಾಗಲಿ, ಏನಾದರೂ ಹೊಡೆದಾಟ ಬಡ್ದಾಟ ಅಂಥೇಳಿ ಅವನೋನು ಏನೈತಿ ಉಮರ್ ಒಳಗೆ ಏನೇನು ಮಾಡ್ಕೋಬೇಕು ಏನಿಲ್ಲ ಗೊತ್ತಿಲ್ಲ, ಮಾಡ್ಕೊಂಡ್ಬಿಡ್ತಾರೆ. ಹೋಗ್ಲಿ ಬಿಡ್ರಿ, ಅವ್ರ ಬಗ್ಗೆ ನಾನು ಮಾತಾಡೋಕಂತ ಚಲೋ ಮಾತಾಡ್ತೀನಿ, ಬೇಡ. ಹಲ್ಲು ಮುರ್ಕೊಳ್ಳೋದಾಗಲಿ ಅಥವಾ ಸಗಣಿ ತಿಂದಿರ್ತಾರೆ. ಹಲ್ಲೆಲ್ಲ ಹೆಂಗಿರ್ತಾರೆ, ಕೆಂಪಾಗಿರ್ತಾವೆ, ಇಲ್ಲ ಹೊಲಸಾಗಿರ್ತಾವೆ, ಎಲ್ಲ ಕರ್ರಗಾಗಿರ್ತಾವೆ. ಈ ಸೈಡ್ ಎಲ್ಲ ಮ್ಯಾಗಡೆ ಎಲ್ಲ ಅವನು ಹೇಲ್ಗತಿ ಆಗಿರುತ್ತೆ. ಸುಮ್ಮನೆ ಬಾಯಾಗ ಚಲೋ ಬರ್ತಾವ್ರಿ ನಂಗೆ ಇವೆಲ್ಲ ಮಾತಾಡೋಬೇಕಾದ್ರೆ ಬೇಡ, ಹೋಗ್ಲಿ. ಅವ್ರು ಏನು ಮಾಡ್ರಿಯಪ್ಪ ಅಂತ ಹೇಳಿದ್ರೆ ನೀವು ಕ್ಲೀನ್ ಮಾಡಿಸ್ಕೊಂಡು ಹೋಗ್ರಿ. ಒಂದು ಸ್ವಲ್ಪ ಡಾಕ್ಟರ್ ಕಡೆ ಹೋಗ್ರಿ, ಅದನ್ನು ಒಂದು ಸ್ವಲ್ಪ ತೊಳಸ್ಕೊರಿ, ಕ್ಲೀನ್ ಮಾಡಿಸ್ಕೊರಿ. ಒಂದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡು ಹೋಗಿ ಚೆಕ್ ಮಾಡಿಸ್ಕೊರಿ. ಫೋಸ್ ಒಳಗೆ ಬರಾಕ್ ಕುಂತೀರಪ್ಪ ಅಂತ ಹೇಳಿದ್ರೆ ನಾಚಿಗೆ ಮಾನ ಮರ್ಯಾದೆ 3 ಬಿಟ್ಟು ಬರ್ಬೇಕು. ಅವನವನು ಕೊಲ್ಲಾಕು ರೆಡಿ ಇರ್ಬೇಕು, ಸಾಯಕ್ಕೂ ರೆಡಿ ಇರ್ಬೇಕು.
ಅದನ್ನು ಇಟ್ಕೊಂಡು ತಲೆಯಾಗಿರಲಿ ಒಂದು ಸ್ವಲ್ಪ, ಓಕೆನಾ. ನೀವು ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಂಡು ಬರ್ರಿ. ಏನಾದರೂ ಭಾಳ ಪಾಯಿಂಟ್ ಇದೆಯಪ್ಪ ಅಂದರೆ ನಿಮ್ಮದು ದವಡೆ ಹಳ್ಳಿ ಏನಿದೆ ಅದು ನಿಮ್ಗೆ ತಿನ್ನೋಕಿದು ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ನಿಮಗೆ ಅದನ್ನು ಚೆಕ್ ಮಾಡಿ ಡಾಕ್ಟರ್ಸ್ ಇದು ಮಾಡ್ತಾರೆ, ನಿಮಗೆ ಪಾಯಿಂಟ್ ಕೊಡ್ತಾರೆ. ಅದಕ್ಕೂ ಏನು ಡೈರೆಕ್ಟ್ ನಿಮಗೆ ರಿಜೆಕ್ಟ್ ಮಾಡೋಂಗಿಲ್ಲ, ಪಾಯಿಂಟ್ ಕೊಟ್ಟು ನೆಕ್ಸ್ಟ್ ಡೇ ಅದನ್ನು ಚೆಕ್ ಮಾಡ್ತಾರೆ. ಅದರೊಳಗೂ ಪಾಸ್ ಆಲ್ಮೋಸ್ಟು ನಮ್ಮ ಹುಡುಗರು ಏನಪ್ಪ ಅಂತ ಹೇಳಿದರೆ 10 ಜನಕ್ಕೆ ನಿಮಗೆ ರಿಜೆಕ್ಟ್ ಮಾಡಿ ಅಂದರೆ ನಿಮಗೆ ಪಾಯಿಂಟ್ ಬರೋದು ಕೊಡ್ತಾರಲ್ಲ, ಅದರೊಳಗೆ ಆಲ್ಮೋಸ್ಟ್ 50% ಸೆಲೆಕ್ಷನ್ ಅಂದರೆ 50% ಮೆಡಿಕಲ್ ಪಾಸ್ ರೀಪಾಸ್ ಆಗೇ ಆಗ್ತಾರೆ. ನೀವೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹೋಗೋಕೆ ಹೋಗಬೇಡ್ರಿ, ರೀಪಾಸ್ ಆಗ್ತೀರಿ ನೀವು, ತಲೆ ಕೆಡಿಸ್ಕೋಬೇಡ್ರಿ, ಓಕೆನಾ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಿಮ್ಮದು ಇನ್ನೊಮ್ಮೆ ಹೇಳಾಕೊಂತೀನಿ, ಏನಾದರೂ ಅಂದರೆ ಏನಾದರೂ ಭಾಳ ಪ್ರಾಬ್ಲಮ್ ಇದೆ, ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ನೀವು ಬಂದು DM ಮಾಡ್ಬೋದು ನಿಮ್ಮ ಇನ್ಸ್ಟಾ ಒಳಗೆ, ಇಲ್ಲ ನೀವು ಕಮೆಂಟ್ ಒಳಗೆ ಕಮೆಂಟ್ ಹಾಕ್ಬೋದು, ಓಕೆನಾ. ಯಾವ ಹೈಟ್ ಇದೆ, ಯಾವ ಹೈಟಿಗೆ ಯಾವ ವೇಟ್ ಲಾಗು ಇದೆ ಸರ್ ಅಂತ ಹೇಳಿ ಅದು ಕ್ವಶನ್ ಇರುತ್ತೆ ನಿಮ್ಮದು. ಅದನ್ನೊಂದು ನಾನು ಡಾಕ್ಟರ್ಸ್ ಕಡೆ ಮಾತಾಡಿ ಒಂದು ಸ್ವಲ್ಪ ಅದನ್ನೊಂದು ಲಿಸ್ಟ್ ತೊಗೊಂಡು ಬಂದು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಅವಾಗ ನೋಡುವಂತ್ರಿ, ಅದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಹೋಗುತ್ತೆ ನಂದು, ಅದರ ಸಂಬಂಧ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಇವಾಗ ಹಲ್ಲು ಆಯ್ತಾ, ಹಲ್ಲಿಂದ ನೀವು ಕ್ಲೀನ್ ಮಾಡಿಸ್ಕೊಂಡು ಹೋಗ್ಬೇಕಪ್ಪ. ಯಾಕಪ್ಪ ಅಂತ ಹೇಳಿದರೆ ಅದು ನೀವು ಚೆಕ್ ಮಾಡೋಬೇಕಾದ್ರೆ ನಿಮ್ಮದು ಅಲ್ಲ, ನಿಮ್ಮ ಕೆನ್ನಿಗೆ ಒಂದು ಸಟ್ ಅಂತ ಕೊಡ್ತಾರೆ. ಅವಾಗ ನಿಮಗೆ ಅವರು ಆಗತ್ತೆ, ಅವಾಗ ಅವೆಲ್ಲ ತಿನ್ನಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅಂತ ಹೇಳಿ ಬಿಡ್ರಿ ಅವನ್ನೆಲ್ಲ, ಓಕೆನಾ. ನೆಕ್ಸ್ಟ್ ಬರೋದೇ ನಮ್ಮ ಹುಡುಗರ್ದು ಅಥವಾ ಹುಡುಗಿಯಾರ್ದು ನೆಕ್ಸ್ಟ್ ಪಾಯಿಂಟ್ ಬರೋದೇ ಎದ್ರಾಗ ಅಂತ ಹೇಳಿದರೆ ಟ್ಯಾಟು. ಭಾಳ ಶೋಕಿ ಇರತ್ತೆ ನಮಗೆ. ಅಲ್ಲ ಸರ, ನೀವು ಟ್ಯಾಟು ಇಟ್ಕೊಂಡು ಏನು ಮಾತಾಡ್ತೀರಿ ನಮಗೆ ಅಂತೇಳಿ. ನಾನು ಟ್ಯಾಟು ಮಾಡಿಸ್ಕೊಂಡಿದ್ದೆ ನನ್ನ ಜಾಬ್ ಆಗೋಕ್ಕಿಂತ ಮುಂಚೆ ನಾ ಯಾವ ಶೋಕಿನೂ ಮಾಡಿಲ್ಲ. 24-25 ವಯಸ್ಸು ಏನಿರುತ್ತಲ್ಲ, ನಮಗೆ ಓದಾಕಂತ ಬಿಟ್ಟಿರ್ತಾರೆ ಅಪ್ಪ ಅಮ್ಮ. ಬೈಕ್ ತೊಗೊಂಡು NS ಬೈಕ್ ಬೇಕಂತ ಹೇಳಿ NS ಬೈಕ್ ತೊಗೊಂಡು ಅವ್ರ ಜೀವ ತೆಗೋದಲ್ಲ, ಅವ್ರ ಜೀವನೂ ತೆಗಿತೇವೆ, ನಮ್ಮ ಜೀವನ ತೊಗೊಂಡು ಹಲ್ಲು ಮುರ್ಕೊಂಡೆ ಟ್ಯಾಟು ಹಾಕಿಸ್ಕೊಂಡೆ. ಬಿಡ್ರು ಅದನ್ನೆಲ್ಲ ಬಿಟ್ಟು ಸುಮ್ಮನೆ ನಿಮ್ದು ಏನೈತಿ ಓದೋಕೈತಿ 24-25 ವರ್ಷ ಮಟ್ಟ ಏನಪ್ಪ ಓದಾಕ್ ಬಿಟ್ಟಾರ, ಓದ್ರಿ. ಆಮೇಲೆ ಏನೈತಿ ಏನಿಲ್ಲ ಲವ್ ಅದು ಇದು ಮಾಡ್ಕೊಂಡು ಚೆನ್ನಾಗಿರುವಂತ್ರಿ, ಓಕೆನಾ. 24-25 ವರ್ಷ ಮಟ್ಟ ಏನೋ ನಿಮಗೆ ಓದಾಕಂತ ಬಿಟ್ಟಾರಲ್ಲ, ಓದೋ ಕೆಲಸ ಮಾಡಿರಿ, ಆಮೇಲೆ ಯೋಚನೆ ಮಾಡೋಣ ಅಂತದನ್ನು, ಓಕೆನಾ. ಟ್ಯಾಟು ಇವಾಗ ಆಲ್ಮೋಸ್ಟ್ ಟ್ಯಾಟು ಹಾಕಿಸ್ಬಿಟ್ಟೇನು ಸರ, ನನ್ನ ತಪ್ಪಾಗೈತಿ, ಹೇಳಿ ತಿನ್ನೋ ಕೆಲಸ ಮಾಡಿಬಿಟ್ಟೆ ನಾನು ಅಂತ ಹೇಳಿ ಹೇಳ್ತೀರಿ. ಹೇಳಿ ತಿನ್ನೋ ಕೆಲಸ ಮಾಡಿರಿ ಅಂದ್ರೆ ಅದಕ್ಕೆ ಅನುಭವಿಸ್ಲೇಬೇಕು. ಒಬ್ಬೊಬ್ರು ಏನು ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಸೋಡಾ ಸುಣ್ಣ ಹಾಕಿ ಅದನ್ನು ಸುಟ್ಟಿರ್ತಾರೆ. ಓಕೆ, ಸುಟ್ಕೋರಿ, ಮಾಡಿರಿ ಎಲ್ಲ ತಪ್ಪು, ಸುಟ್ಕೊಂಡು ಏನಾದ್ರೂ ಅದು ಗಾಯ ಆಗಿ ಮಾಯ ಆಗೈತಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವುದು ರಿಜೆಕ್ಟ್ ಮಾಡೋಂಗಿಲ್ಲ. ಪಾಯಿಂಟ್ ಕೊಟ್ಟರು ಕೂಡ ನಿಮಗೆ ಮೆಡಿಕಲ್ ಒಳಗೆ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ. ಅದು ಪಾಯಿಂಟ್ ಕೊಟ್ಟು ನಿಮಗೆ ಏನಾದರೂ ರಿಜೆಕ್ಟ್ ಮಾಡೋಂಗಿಲ್ಲ. ಇದ್ರಾಗ ಟ್ಯಾಟೂ ಇರಬಾರ್ದು. ಇವಾಗ ನೋಡಿರಿ ನನ್ನ ಕೈಯಾಗ ನೋಡಿರಿ, ನಾನು ಮಾಡಿಸ್ಕೊಂಡಿದ್ದು ಯಾವಾಗ ನನ್ನ ಶೋಕಿ ಇತ್ತು, ನಾನು ಮಾಡಿಸ್ಕೋಬೇಕಂತ ಶೋಕಿ ಇತ್ತು. ನನ್ನ ಜಾಬ್ ಆದ್ಮೇಲೆ ಮಾಡಿಸ್ಕೊಂಡಿರಿ, ನಾನು ಏನು ಬೇಕಾದ್ರೂ ಮಾಡ್ತೇನೆ. ಇವಾಗ ನಾ ಬೈಕ್ ತೊಗೋತೀನಿ, ದೊಡ್ಡ ಬೈಕ್ ತೊಗೊಳ್ತೀನಿ, ದುಡ್ದಿದ್ದು ದುಡ್ಡೊಳಗೆ ಏನು ಬೇಕಾದ್ರೂ ಮಾಡ್ತೀನಿ. ಅಲ್ಲ, ನೀವು ಅದನ್ನು ಮಾಡಿರಿ ಅಂತ ಹೇಳೋಂತೇನೆ ನಾನು. ನೀವು ಆಮೇಲೆ ನಿಮ್ಮ ಶೋಕಿ ನಿಮ್ದು ಆಸೆಗಳು ಏನೈತಿ ನಿಮ್ಮ ಜಾಬ್ ಆದ್ಮೇಲೆ ಮಾಡಿರಿ, ಅದಕ್ಕಿಂತ ಮುಂಚೆ ಮಾಡಿ ಎಲ್ಲ ಇದು ಮಾಡ್ಕೊಂಡು ಹೋಗಬೇಡ್ರಿ. 18, 19, 20 ವಯಸ್ಸಿನವ್ರು ಭಾಳ ಜನ ನೋಡ್ತೀರಿ ವಿಡಿಯೋನ. ಒಂದು ಸ್ವಲ್ಪ ತಲೆಯಾಗ ಹಾಕೋರಿ, ಟ್ಯಾಟು ಗೀಟು ಆ ಕಡೆ ಎಲ್ಲ ಹೋಗಿ ಸುಮ್ಮನೆ ನಿಮ್ದು ಫ್ಯೂಚರ್ನ ಹಾಳು ಮಾಡ್ಕೋಬೇಡಿ ಫ್ರೆಂಡ್ಸ್. ನಾ ಹೇಳೋದು ಕೇಳಿ, ಒಂದು ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಇದ್ದರೂ ಕೂಡ ಒಂದು ಸ್ವಲ್ಪ ಹೇಳ್ಕೊಳ್ಳಿ ನನ್ನ ಮುಂದೆ, ಓಕೆನಾ. ನಾನು ಮುಂದಿನ ವರ್ಷದ SSC GD ಎಕ್ಸಾಮ್ ಬರೋ ಮಟನೂ ನಿಮ್ದು ಏನಾದರೂ ಕ್ವಶನ್ಸ್ ಬಂದರೆ ಅದಕ್ಕೆಲ್ಲ ನಾನು ಆನ್ಸರ್ ಕೊಡುವಂಥ ದಮ್ ನಾ ಇಡ್ತೇನೆ. ನೀವು ಕ್ವಶನ್ ಕೇಳಿ ನನಗೆ ನಾನು ಆನ್ಸರ್ ಕೊಡ್ತೇನೆ ನಿಮಗೆ, ಓಕೆನಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಯಾವುದೇ ವೀಡಿಯೋ ಹಾಕಲಿ, ನಿಮಗೆ ಟ್ರೈನಿಂಗ್ ಯಾವ ರೀತಿ ಇರುತ್ತೆ ಯಾವ ರೀತಿ ಇರಲ್ಲ, ನಿಮ್ದು ಯಾವ ಸಾಮಾನು ತರಬೇಕಂತೇಳಿ ವೀಡಿಯೋ ಹಾಕ್ತೇನೆ ಅಂತ ಹೇಳಿದ್ದೆ, ಪಕ್ಕ ಹಾಕ್ತೀನಿ. ಮತ್ತು ನಿಮ್ದು ಪೇ ಸ್ಕೇಲ್ ಜಾಸ್ತಿ ಆಗುತ್ತಾ ಇದ್ರ ಬಗ್ಗೆನೂ ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಒತ್ಕೊಂಡು ಬಿಡಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಸಟ್ಟನ್ನು ಬರುತ್ತೆ. ಟ್ಯಾಟೂದಾಯ್ತಾ, ಟ್ಯಾಟೂ ಈ ರೀತಿ ಇರುತ್ತೆ. ನಿಮ್ಮ ಟ್ಯಾಟೂದು ರಿಜೆಕ್ಟ್ ಮಾಡ್ತಾರೆ. ಟ್ಯಾಟೂ ಇದ್ದರೆ ಅದಕ್ಕೇನಾದರೂ ನೀವು ತೆಗ್ಸಿದ್ರೆ ಲೇಸರು ಅದರಿಂದ ಏನಾದರೂ ತೆಗ್ಸಿದ್ರೆ ಓಕೆ, ನಿಮಗೆ ಫಿಟ್ ಮಾಡ್ತಾರೆ. ಟ್ಯಾಟೂದು ಯಾವುದೇ ಪ್ರಾಬ್ಲಮ್ ಇಲ್ಲ, ಟ್ಯಾಟೂ ತೆಗ್ಸಿರ್ಬೇಕಷ್ಟೇ. ನೆಕ್ಸ್ಟ್ ಅಪ್ಪ ಅಂತ ಹೇಳಿದರೆ ನಮ್ಮ ಹುಡುಗರದು ಜಾಸ್ತಿ ರಿಜೆಕ್ಟ್ ಆಗೋದೇ ಕ್ಯಾರಿ ಆ್ಯಂಗಲ್ ನೋಡಿರಿ. ರೈಫಲ್ ಇರೋದು ಕೈಯಾಗ, ನಿಮ್ಮ ಕೈಯಾಗ ಬಂದು ಕೊಟ್ಟಿರ್ತಾರೆ ಅಂದ್ರೆ ಹುಚ್ಚಿರಲ್ಲ ಅವ್ರು, ಯಾ ಕಡೆ ಬೇಕಾದ್ರೆ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಕುಂತಿರೋದಲ್ಲ. ಕ್ಯಾರಿ ಆ್ಯಂಗಲ್ದವ್ರಿಗೆ ಏನಪ್ಪ ಅಂತ ಹೇಳಿದರೆ ಈ ರೀತಿ ಸ್ಟೇಟ್ ನಿಂತ್ಕೋಬೇಕು, ಸಾವಧಾನ ನಿಂತ್ಕೋಬೇಕು. ಅವಾಗೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಕೈ ಟೇಡ ಮೇಡ ಕಾಣತ್ತವ್ರಿಗೆ, ಆ ರೀತಿ ಕಾಣಬಾರ್ದು. ಈ ಕ್ಯಾರಿ ಆ್ಯಂಗಲ್ ಚೆಕ್ ಮಾಡ್ಕೋತಾರೆ. ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ, ಅದ್ರ ಬಗ್ಗೆ ಏನಾದರೂ ನಿಮಗೆ ಸೊಲ್ಯೂಷನ್ ಬೇಕಪ್ಪ ಅಂತ ಹೇಳಿದರೆ DM ಮಾಡಿ, ಅದ್ರ ಬಗ್ಗೆ ಸಪ್ರೇಟ್ ಮಾತಾಡೋಣ, ಓಕೆನಾ. ಕ್ಯಾರಿ ಆ್ಯಂಗಲ್ ಬಗ್ಗೆ ಚೆಕ್ ಮಾಡ್ತಾರೆ. ಕ್ಯಾರಿ ಆ್ಯಂಗಲಿಗೆ ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್, ಇದನ್ನು ತಲೆ ಹಾಕ್ಕೊಳ್ಳಿ. ಒಬ್ಬೊಬ್ರು ಹೇಳ್ತಾರೆ ನಿಮಗೆ, ಒಬ್ಬೊಬ್ರು ಏನಂತ ಹೇಳಿದರೆ ಅದಕ್ಕೆಲ್ಲ ರಿಜೆಕ್ಟ್ ಮಾಡೋಂಗಿಲ್ಲ, ಯಾಕೆ ಎದುರಾಗುತ್ತೀಯಾ, ರಿಜೆಕ್ಟ್ ಮಾಡ್ತಾರೆ. ಕ್ಯಾರಿ ಆ್ಯಂಗಲಿಗೆ ಅಲೋಡ್ ಇಲ್ಲ. ಕ್ಯಾರಿ ಆ್ಯಂಗಲ್ ಆಗಲಿ ನಾಲ್ಕನೇ ಆಗಲಿ ಇದಕ್ಕೆಲ್ಲ ರಿಜೆಕ್ಟ್ ಮಾಡ್ತಾರೆ. ಇವಾಗ ನೋಡಿ, ಕ್ಯಾರಿ ಆ್ಯಂಗಲ್ ಆಯಿತು, ಇದಕ್ಕಾಯಿತು. ನಿಮ್ಮ ಬೆರಳನ್ನು ಈ ರೀತಿ ಸ್ಟೇಟ್ ಹಿಡಿಸ್ಕೊಂಡು ಈ ರೀತಿ ಸ್ಟೇಟ್ ಇಟ್ಟು ನೋಡ್ತಾರೆ.
ಬೆರಳನ್ನ ಸ್ಟೇಟ್ ಇಟ್ಟು ನೋಡ್ತಾರೆ. ಆಲ್ಮೋಸ್ಟ್ ಇದರಲ್ಲಿ ರಿಜೆಕ್ಟ್ ಮಾಡೋದಿಲ್ಲ. ಪಾಯಿಂಟ್ ಬರೋದ್ರು ಕೂಡ ನಿಮಗೆ ರಿಮೆಡಿಕಲ್ ಒಳಗೆ ಪಾಸ್ ಮಾಡ್ತಾರೆ. ರಿಮೆಡಿಕಲ್ ಒಳಗೆ ನೋಡ್ರಿ, ನಾ ಹೇಳಕ್ಕಂತಿದ್ದೆ ಏನಂತ ಹೇಳಿದ್ರೆ, ರಿಮೆಡಿಕಲ್ ಒಳಗೆ 50% ಎಲ್ಲರೂ ಪಾಸ್ ಆಗೇ ಆಗ್ತೀರಾ. ನಿಮ್ಮ ಕಾಂಪಿಟೇಷನ್ ಏನು ಗೊತ್ತಾ, ಕಾಂಪಿಟೇಷನ್ ಇರೋದು ಲಾಸ್ಟ್ ಮೆರಿಟ್ ಒಳಗೆ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅದ್ರಾಗ ಕಾಂಪಿಟೇಷನ್. ಯಾಕಂತ ಹೇಳಿದ್ರೆ ಇದ್ರಾಗ ಮೆಡಿಕಲ್ ಒಳಗೆ ಇಷ್ಟು ಜನ ಹೊಕ್ಕಾರ, ಅದ್ರಾಗ ಇಷ್ಟು ಜನ ಹೊಕ್ಕಾರ ಅಂತ ಹೇಳಿ ನೀವು ತಗೊಂತಿರ್ತಿರಲ್ಲ, ಅದೆಲ್ಲ ತಲೆಗಿಂತ ತೆಗೆದು ಹಾಕ್ರಿ. ಮೆಡಿಕಲ್ ಒಳಗೆ ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ, ಇನ್ನು ಫಿಸಿಕಲ್ ರನ್ನಿಂಗ್ ಒಳಗೆ ಫೇಲ್ ಆದವ್ರು ಹೋದ್ರೆ ಮೆಡಿಕಲ್ ಒಳಗೆ ಫೇಲ್ ಆಗೋದು ಭಾಳ ಕಡಿಮೆ ಇರ್ತಾರೆ. ಭಾಳ ಕಡಿಮೆ, 100 ಒಳಗೆ 10% ಇರುತ್ತಷ್ಟೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮದು ಈ ರೀತಿ ಕೆಳಗೆ ಇಲ್ಲಿ ಮಟ್ಟ ಆಯಿತಾ, ಮೇಲ್ಗಡೆ ಆಯಿತಾ. ಒಬ್ಬೊಬ್ರದ್ದು ಯಾವ ರೀತಿ ಇದೆ ಅಂತ ಹೇಳಿದರೆ, ಸ್ಟಿಚಸ್ ಇರ್ತಾವೆ. ಸ್ಟಿಚಸ್ ಯಾವ ರೀತಿ ಅಂತ ಹೇಳಿದ್ರೆ ಹೊಲಿಗೆ ಆಗಿರ್ತಾವೆ. ಹೊಲಿಗೆ ಆಗಿ ಭಾಳ ದಿನ ಆತಪ್ಪ ಅಂತ ಹೇಳಿದ್ರೆ, ಭಾಳ ದಿನ ಆಗಿ ಅದು ಆಪ್ರೇಷನ್ ಆಗಿ ಭಾಳ ದಿನ ಆಗೈತಿ. ಯಾವ ರೀತಿ ಹೊಲಿಗೆ ಇದೆ, ಯಾವ ರೀತಿ ಹೊಲಿಗೆ ಬಿದ್ದಾವು ಅಥವಾ ಯಾವ ರೀತಿ ಕಾಣ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಸ್ಕ್ಯಾನಿಂಗ್ ಅದು ಮಾಡ್ತಾರೆ, ರಿಮೆಡಿಕಲ್ ಬರೀತಾರೆ. ರಿಮೆಡಿಕಲ್ ಒಳಗೆ ಅದನ್ನು ಸಪ್ರೇಟ್ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿ ಅದೇನಾದರೂ ಒಳಗೆ ಏನಾದರೂ ಪೆಟ್ಟಿದೆಯಾ ಅಥವಾ ಇಲ್ಲ ಅಂಥೇಳಿ ಚೆಕ್ ಮಾಡಿ ನಿಮಗೆ ಅದರಿಂದ ಯಾವುದೇ ರಿಜೆಕ್ಟ್ ಮಾಡೋದಿಲ್ಲ. ಹೊಲಿಗೆಯಿಂದ ನೀವು ಹೆದರಾಕೋಬೇಡ್ರಿ. ಒಬ್ಬೊಬ್ರದ್ದು ಈ ರೀತಿ ಕ್ರ್ಯಾಕ್ ಬಿದ್ದಿರುತ್ತೆ, ಅದಕ್ಕೆ ಒಳಗೆ ಏನಾದರೂ ಬ್ರೈನಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂಥೇಳಿ ಚೆಕ್ ಮಾಡ್ತಾರೆ. ಅಥವಾ ಕೈ ಕಟ್ಟಾಗಿರುತ್ತೆ, ಅದನ್ನು ಹೊಲಿಗೆ ಹಾಕಿ ಹೊಲ್ತಿರ್ತಾರೆ, ಅದರಿಂದ ಯಾವುದೇ ರಿಜೆಕ್ಟ್ ಇಲ್ಲ. ಅದಕ್ಕೆ ಪಾಯಿಂಟ್ ಬರೋದು ಕೊಡ್ತಾರೆ ಫ್ರೆಂಡ್ಸ್. ಓಕೆನಾ, ನೋಡಿ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಹೋಗ್ತಿದೆ. ನೆಕ್ಸ್ಟ್ ವಿಡಿಯೋ ಒಳಗೆ ಏನಪ್ಪ ಹೇಳ್ತೇನೆ ಅಂತ ಹೇಳಿದರೆ, ನಿಮ್ಮದು ವೇಟು ಹೈಟಿಗೆ ತಕ್ಕಂತೆ ವೇಟ್ ಎಷ್ಟು ಇರಬೇಕಂತ ಹೇಳ್ತೀನಿ. ಲೇಡೀಸಿಗೆ ಅಥವಾ ಬಾಯ್ಸಿಗೆ ಮತ್ತು ನಾಲ್ಕನೇ ಪರ್ಸ್ನಲ್ ಪ್ರಾಬ್ಲಮ್ಸು, ಯಾರ್ಯಾರ್ದು ಏನೇನು ಪರ್ಸ್ನಲ್ ಪ್ರಾಬ್ಲಮ್ಸ್ ಇದೆ ಶೇರ್ ಮಾಡ್ಕೊಳ್ಳಿ. DML ಅಂತ ಹೇಳಿದ್ದೀನಿ, ಬಂದು ಮಾಡ್ಕೋಬೋದು ನೀವುಗಳು. ನಾಲ್ಕನೇ ಯಾವ ರೀತಿ ಫ್ಲ್ಯಾಟ್ ಫುಟ್ ಇರುತ್ತೆ, ಒಬ್ಬೊಬ್ಬರದ್ದು ಫ್ಲ್ಯಾಟ್ ಫುಟ್ಟು, ನ್ಯಾಕ್ನಿ, ಪ್ಯಾರೋ ಆ್ಯಂಗಲ್, ಈ ರೀತಿ ಕಾಲುಗಳು ಒಂದು ಸ್ವಲ್ಪ ಬ್ಯಾರೋಲ್ಲಿರುತ್ತೆ, ಬಾಣದ ಆಕಾರದಲ್ಲಿರುತ್ತೆ. ಅವ್ರದ್ದು ಪ್ರಾಬ್ಲಮ್ಸ್ ಇರುತ್ತೆ. ಅದು ಅವರಿಗೂ ಒಂದು ಸ್ವಲ್ಪ ಏನು ರಿಜೆಕ್ಟ್ ಮಾಡ್ತಾರಾ ಅಥವಾ ಪಾಯಿಂಟ್ ಕೊಡ್ತಾರಾ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಪ್ಪ ಅಂತ ಹೇಳಿದರೆ, ನೋಡಿ ನಿಮ್ಮದು ಲಾಸ್ಟ್ ಮೆಡಿಕಲ್ ಒಳಗೆ ಏನಾಗುತ್ತೆ ಅಂತೇಳಿ ಬಿ ಪಿ ಬ್ಲಡ್ ಚೆಕ್ ಆಗುತ್ತೆ, ಯೂರಿನ್ ಚೆಕ್ ಆಗುತ್ತೆ. ಆ ಟೈಮ್ ಒಳಗೆ ಏನು ಮಾಡಬೇಕು, ಯಾಕಂತೇಳಿದ್ರೆ ಇದ್ರಾಗೂ ನಿಮಗೆ ತೆಗೆದು ಕುಂದರ್ಸ್ತಾರೆ ಸರ್. ತಲೆಗೆ ಇಟ್ಕೊಳ್ಳಿ ಒಂದು ಸ್ವಲ್ಪ. ಇದ್ರಾಗೂ ಕೂಡ ತೆಗೆದು ಹೊರಗೆ ಕುಂದರ್ಸ್ತಾರೆ. ಯಾವಾಗ ಎದೆ ಹೊಡ್ಕೊಂಡು ಸಾಯಕ್ಕೆ ಬಿಡ್ತೀರಾ, ಸ್ವೆಟ್ಟಿಂಗ್ ಆಗೋಂತಿರ್ತೈತಿ. ಇದ್ರಾಗೂ ನಿಮಗೆ ತೆಗೆದು ಹೊರಗೆ ಕುಂದರ್ಸ್ತಾರೆ ಸರ್. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡಲೇಬೇಕಪ್ಪ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಪ್ರಾಬ್ಲಮ್ಸ್ ಇದ್ರೂ ಬಂದು DM ಮಾಡಿ, ಇಲ್ಲ ಏನು ಕಾಮೆಂಟ್ ಒಳಗೆ ಕಾಮೆಂಟ್ ಮಾಡಿ. ಓಕೆನಾ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಯಾರ್ಯಾರು ಈ ವರ್ಷ ಏನಾದರೂ ಸೆಲೆಕ್ಷನ್ ಆಗಲಿಲ್ಲಪ್ಪ ಅಂತ ಹೇಳಿ ನೆಕ್ಸ್ಟ್ ವರ್ಷಕ್ಕೂ ಪ್ರಯತ್ನ ಮಾಡ್ಬೋದು ನೀವು. ನೆಕ್ಸ್ಟ್ ವರ್ಷದ ಮಟ್ಟನೂ ನಾನೇ ಇರ್ತೀನಿ. ನೆಕ್ಸ್ಟ್ ವರ್ಷ ನಾನು ನಿಮಗೆ ಏನಿದೆ ಏನಿಲ್ಲ ಅಂಥೇಳಿ ಪ್ರಾಬ್ಲಮ್ಸ್ ಬಗ್ಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊತಿರ್ತೀನಿ. ನಿಮ್ಮ ಪ್ರಾಬ್ಲಮ್ ಬಗ್ಗೆ ಯಾವ ರೀತಿ ಸೊಲ್ಯೂಷನ್ ಇರುತ್ತೆ, ಸೊಲ್ಯೂಷನ್ ಇದೆಯಾ ಇಲ್ವಾ ಅಂತ ಹೇಳಿದ್ರೆ ಮಾತಾಡೋಣ. ಓಕೆನಾ, ನಿಮ್ಮ ಜೊತೆ ನಾ ಇದ್ದೀನಿ. ರನ್ನಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಅದ್ರ ಬಗ್ಗೆ ವಿಡಿಯೋ ಪಕ್ಕಾ ಮಾಡೋಣ. ಓಕೆನಾ, ನೆಕ್ಸ್ಟ್ ವಿಡಿಯೋದೊಳಗೆ ಯಾವ ಪ್ರಾಬ್ಲಮ್ ಇದೆ, ಯಾವ ರೀತಿ ಇಲ್ಲ ಅಂಥೇಳಿ ರಿಯಲೈಸ್ ಮಾಡಿ ಎಲ್ಲ ಹೇಳ್ತೀನಿ. ವೆರಿಕೋಸ್ ವೆನಿಸ್ ಬಗ್ಗೆ, ಅಂದರೆ ಅದು ನಿಮ್ಮದು ನರ ಉಬ್ಬಿರುತ್ತೆ, ಬ್ಲಡ್ ಅಂದರೆ ಸರ್ಕ್ಯುಲೇಷನ್ ಆಗಿರೋಂಗಿಲ್ಲ, ಜಂಪ್ ಮಾಡಿಸ್ತಾರೆ. ನಿಮಗೆ ಜಂಪ್ ಮಾಡಿಸಿ ಅದನ್ನು ಚೆಕ್ ಮಾಡ್ತಾರೆ. ಪೈಲ್ಸ್ ಆದವ್ರಿಗೆ ಪೈಲ್ಸು, ಅಥವಾ ಯಾವ ರೀತಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಬಗ್ಗೆ ಮಾತಾಡೋಣ. ಓಕೆನಾ, ಬ್ಲಡ್ಡು, ಯೂರಿನು, ನಿಮ್ದು ಯಾವ ರೀತಿ ತಿನ್ಕೊಂಡು ಹೋಗಬೇಕು, ಮೆಡಿಕಲ್ ಹೋಗೋಕ್ಕಿಂತ ಮುಂಚೆ ಯಾವ ರೀತಿ ಹೋಗಬೇಕು, ಅದರ ಬಗ್ಗೆ ಮಾತಾಡೋಣ. ಓಕೆನಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ಕೊಂಡ್ಬಿಡಿ. ನೆಕ್ಸ್ಟ್ ವಿಡಿಯೋದೊಳಗೆ ಖಂಡಿತವಾಗೂ ಇದನ್ನು ಪೂರ್ತಿ ವಿಡಿಯೋನ, ಅಂದರೆ ಪೂರ್ತಿ ಏನೇನಿದೆ ಮೆಡಿಕಲ್ ಬಗ್ಗೆ ಪೂರ್ತಿ ಮುಗಿಸ್ಬಿಡೋಣ. ಓಕೆನಾ, ಇದು ಫಸ್ಟ್ ಪಾರ್ಟ್ ಇರೋದ್ರಿಂದ ಇದರಲ್ಲಿ ಲಾಂಗ್ ವಿಡಿಯೋ ಹೋಗ್ತಿದೆ. ಅದರ ಸಂಬಂಧ ಇದು ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಹಾಕ್ತೀನಿ ನಾಳೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬೆಲ್ ಐಕನನ್ನು ಒತ್ಕೊಂಡ್ಬಿಡಿ. ಓಕೆ, ಜೈ ಹಿಂದ್.